3500 ಬೆಳೆ ಕಬ್ಬಿನ ಬೆಳೆ ಬೇಡೋದಕ್ಕಾಗಿ ಕೊಟ್ಟಿರತಕ್ಕಂತ ಇವತ್ತು ಜಗತ್ತಿನ ಮೂಲೆ ಮೂಲೆಗೆ ಸಂಚಾರವನ್ನೇ ಮಾಡಿ ಪ್ರವಚನವನ್ನ ಮಾಡ್ತಪ್ಪ ಅಂತಂದ್ರೆ ನಮ್ಮ ಹೊಟ್ಟಿ ಯಾರು ತುಂಬಿಸ್ಯಾರಪ್ಪ ಈ ಜಗತ್ತಿನೊಳಗಂದ್ರೆ ಈ ರೈತರು ತುಂಬಿಸ್ಯಾರ ಹೊರತು ಯಾರು ತುಂಬಿಸಿಲ್ಲ. ಇವತ್ತು ಜಗತ್ತಿನೊಳಗೆ ಎಲ್ಲಾ ಮಠಾಧೀಶರು ಇವತ್ತು ಕೃಷಿ ಕೆಲಸವನ್ನ ಮಾಡಾಕತ್ತಾರ. ಎದಕ್ಕ? ಈ ಜಗತ್ತಿನೊಳಗೆ ನಾವೆಲ್ಲ ಪ್ರವಚನವನ್ನ ಹೇಳ್ತು. ನಾವು ನಂಬಿರತಕ್ಕಂಥ ದೇವರು ನಮಗ ಭೇಟಿ ಆಗಿಲ್ಲ, ನಾವು ನಂಬಿರತಕ್ಕಂಥ ಧರ್ಮ ನಮಗ ಭೇಟಿ ಆಗಿಲ್ಲ. ಜಗತ್ತಿನೊಳಗಿರ್ತಕ್ಕಂಥ ಯಾವ್ದಾರ ದೇವ್ರಿದ್ರ ಅದು ರೈತ ದೇವ್ರು ಅಂತಕ್ಕಂಥದ್ದು ನಂಬಿರ್ತಕ್ಕಂಥವ್ರು ನಾವು. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವ್ರು ಯಾರ್ಯಾರಿದ್ರ ರೈತರು, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ಯಾರ್ಯಾರಿದ್ರ ಸೈನಿಕರು. ಈ ದೇಶದ 2 ಕಣ್ಣುಗಳಿದ್ದಂಗ ಅಂತ ರೈತರಿಗೂ ಮತ್ತು ಸೈನಿಕರಿಗೆ ಆಪತ್ತ ಬಂದಾಗ ಮಠಾಧೀಶರು ಎಲ್ಲಿ ಬರ್ತು ಅಂದ್ರೆ ನಾವು ಚೇರ ಕಡತ್ ಬೀದಿಗಳದು ಅಂದ್ರೆ ಯಾರಿಗೂ ಉಳ್ಗಾಲಿಲ್ಲ ತಮ್ಮ, ಯಾರಿಗೂ ಉಳ್ಗಾಲಿಲ್ಲ. ನಾವ್ ಯಾರ ರಾಜಕಾರಣಿ ಬಗ್ಗೆ ಮಾತಾಡಕ ಬಂದಿಲ್ಲ, ಯಾವ ಲೀಡರ್ ಬಗ್ಗೆ ನಾ ಮಾತಾಡೋದಿಲ್ಲ. ನನ್ನ ರೈತರ ಬೀದಿಗೆ ಕೂತಾರಲ್ಲ, ನಾ ಲೈವ್ದಾಗ 4 ದೋಸ್ತರ 5 ನೋಡ್ತಾನ. ಎಲ್ಲಾ ಪಕ್ಷಾತೀತದವ್ರು ಬರ್ತಾರ, ಎಲ್ಲಾ ಪಕ್ಷದವ್ರು ಬರ್ತಾರ, ತಮ್ಮ ಬಾಯಿಗೆ ಬಂದಂಗ ಮಾತಾಡ್ತಾರ. ಯಾರು ಒಬ್ಬ ಟಿಸಿಗೆ ಫೋನ್ ಹಚ್ಚಿ ರೈತರಿಗೆ ಬೆಲೆ ಕೊಡುವಂತ ಕೆಲಸ ಯಾರು ಮಾಡಿರಿಪ್ಪ ಹೇಳ್ರಿ? ಯಾವ ಪಕ್ಷದವ್ರು ಬಂದಿರಿ? ಯಾರು ಬಂದಿಲ್ಲ. JDS, ಕಾಂಗ್ರೆಸ್, ಬಿಜೆಪಿ ನಮಗೆ ಸಂಬಂಧ ಇಲ್ಲ. ಇವರು 224 ಜನ ರಾಜಕಾರಣಿಗಳು ಯಾರು ಓಟದಿಂದ ಆರಿಸಿ ಬಂದಿರಪ್ಪ? ರೈತರು ಹಾಕಿದ ಓಟದಿಂದ ಆರಿಸಿ ಬಂದಿರಿ. ಇಲ್ಲ ಅನ್ನುವಂಗ ಶಪಥ ಮಾಡ್ರಿ, ನಿಮ್ಮ ಮನಿ ಒಳಗೆ ಚೀತದ ಆಳಿರ್ತಾನ. ಏನು ಮಾಡಾಕತ್ತೀರಿ? ಸೋಂಗ ನಡೆಸಿರಿ ಸೋಂಗ. 5 ದಿನದಾಗ ಬರ್ತಾರೋ, ಅವನಿಗೆ ಅವ್ ಬೈತಾನೋ, ಅವಂಗ ಅವ್ ಬೈತಾನೋ. ಇದು ರಾಜಕಾರಣದ ವೇದಿಕೆ ಆಗಬಾರ್ದು. ಹೋರಾಟ, ರೈತರ ಹೋರಾಟ ನಡೆದೈತೆ. ಎಲ್ಲಾ ಮಠಾಧೀಶರು ಬಂದಾರ. ಇಲ್ಲಿ ಬಿಸಿಲಾಗ ಕೂತಾನ, ಬರೇ 1 ತಾಸು ನಮಗ್ ಕುಂದ್ರಾಕ ಆಗವತ್. ಬರ್ತೀರಿ, ಬಾಯಿಗೆ ಬಂದಿದ್ದು ಮಾತಾಡ್ತೀರಿ, ನಿಮ್ AC ರೂಮ್ದಾಗ ಹೋಗಿ ಕುಂದಿರ್ತೀರಿ. ರೈತರಿಗೆ ಏನು ಬೆಲೆ ಕೊಟ್ಟೇರಿ? ನಿನ್ನೆ ಡಿಸಿ ಅವ್ರು ಬಂದಿರ, ನಾನು ಲೈವ್ದಾಗ ನೋಡಾಕತ್ತೀನಿ. ನಿನ್ನ ಪವಿತ್ರವಾಗಿರ್ತಕ್ಕಂಥ ಪಂಡರಪುರದ ಏಕಾದಶಿ ಇತ್ತು. ನನಗೆ ಆರೋಗ್ಯ ಸರಿ ಇದ್ದಿರಕ್ಕಿಲ್ಲ. ಯಾಕಪ್ಪ ಅಂತಂದ್ರ ನೀವು ಜಗತ್ತಿನೊಳಗೆ ಎಲ್ಲಾ ರೈತರಿಗೆ ಒಂದು ಮಾತು ಹೇಳ್ತಾನೆ. ಯಾರ್ಯಾರ ಹುಬ್ಬಳ್ಳಿ ಮಹದೇವಪ್ಪನ ನೋಡ್ಯಾರಿಲ್ಲ ಗೊತ್ತಿಲ್ಲ. ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಬಂದ ಬಿತ್ತಾಗ ರೈತರಿಗೆ ಅನ್ನ ಹಾಕಿರ್ತಕ್ಕಂಥ ಏಕೈಕ ಮಠ ಯಾವ್ದಾರಿದ್ರೆ ಇಂಚಗೇರಿ ಮಠ. ನಿಮ್ಮೆಲ್ಲರಿಗೆ ಅನ್ನ ಹಾಕಿದವ್ರು ಯಾರ್ಯಾರಿದ್ರು ಮಾಧವಾನಂದ್ರ ಅನ್ನ ಹಾಕ್ಯಾರ. 21ನೇ ಶತಮಾನದೊಳಗ ಯಾರು ಹುಟ್ಟಿ ಬಂದಾರಪ್ಪ ಅಂತಂದ್ರ ಇದು ಆಂಗ್ಲರ ವಿರುದ್ಧ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಮಾಧವಾನಂದರ ಇನ್ನೊಂದು ಅವತಾರನ ಇಂಚಗೇರಿ ಸಂಪ್ರದಾಯದ ಸದ್ಗುರುಗಳಾಗಿರ್ತಕ್ಕಂಥ ಶಶಿಕಾಂತ ಗುರುಗಳು ನಿಮ್ಮ ಬೆನ್ನ ಹಿಂದದಾರ. ಎಷ್ಟೋ ಜನ ಅಂತಾರೆ, ನನಗೂ ಬಂದಿತ್ತು ನನಗೂ ನೀನು ಸುದ್ದಿಗಳು ಬಂದಾವ. ಚುನ್ನಪ್ಪ ಪೂಜಾರಿ ಅವರಿಗೆ, ಶಶಿಕಾಂತ್ ಪಡಸಲಿಗೆ ಅವರಿಗೆ ಹಿಂದ ಸುಟ್ಗೇಸ ಬರ್ತಾವ್ರಿ, ಅದಕ್ಕೆ ಹೋರಾಟ ನಡೆಸ್ಯಾರ್ರಿ. ಏ ತಮ್ಮ, ಅವ್ರು ಸನ್ಯಾಸಿ ಅದಾರ, ಏನ್ ಹೆಂಡತಿಲ್ಲ ಮಕ್ಕಳಿಲ್ಲ, ಅವ್ರ ಜೋಡಿ ಕೂಡಿ ನಾವು ಸನ್ಯಾಸಿ ಆಗ್ಯದು. ಯಾರ ಹೆಂಡತಿ ಮಕ್ಕಳ ಇಲ್ಲ, ಸುಟ್ಗೇಸ ಬೆನ್ನ ಹಿಂದೆ ಏನ್ ತಗೊಂಡೋಕ್ಕಾರೋ ಈ ರೈತರಿಗೆ ಅನ್ನ ಹಾಕುವಂತ ರೈತರು ಕೂತಾರ. ಇದ್ರ ಆಸ್ತಿ ಮುಂದೆ ನಿನ್ನ ಸುಟ್ಗೇಸದ ಆಸ್ತಿ ಎಷ್ಟು ದಿನ ಆಗೋದ? ಅದಕ್ಕಾಗಿ ಬಂಧುಗಳೇ, ನಾವು ವಿಚಾರ ಮಾಡ್ಬೇಕು. ಶಶಿಕಾಂತ ಪಡಸಲಿಗೆ ಗುರುಗಳು ನಿಮ್ಮ ಬೆನ್ನ ಹಿಂದಿರುತ್ತಕ್ಕ ನಿಮಗೆ ಯಾವುದು ಕೊರತೆ ಆಗೋದಿಲ್ಲ. ಇಂಚಗೇರಿ ಸಂಪ್ರದಾಯದ ಅಷ್ಟಲ್ಲ, ಅವ್ರ ಜೋಡಿ ದಿನನಿತ್ಯ ಪ್ರವಚನ ಮಾಡೋದು, ದಿನನಿತ್ಯ ಮಠಾಧೀಶರ ಜೋಡಿ ಪ್ರವಚನ ನಾನಾ ಮಾಡ್ತಾನ. ನಾ ಪ್ರವಚನ ಮಾಡುವಾಗ ಪ್ರಾರಂಭ ಮಾಡಬೇಕಾದ್ರೆ ರೈತರು ಮತ್ತು ಸೈನಿಕರ ಬಗ್ಗೆ ಮಾತಾಡ್ತಾನ. ಮುಗಿಯುವಾಗನು ಹೇಳ್ತಾನ, ನಿಮ್ಮ ಮನೆ ದೇವರನ್ನು ನೀವು ಬೇಡ್ಕೋರಿ, ನಿಮ್ಮ ಮನೆ ದೇವರು ನಿಮ್ಮ ಕುಲದೇವತೆಯನ್ನು ಬೇಡ್ಕೋರಿ. ಏನು ಬೇಡ್ಕೋರಂದ್ರೆ ಈ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತನ ಸುಖವಾಗಿ ಇಡ ಅನ್ಕೋತ ಬೇಡ್ಕೋರಿ. ನಿಮ್ಗ ನಮಗ ಇದಾಕೈತೆ ಅಂತ ಹೇಳೀನಿ. ಸೈನಿಕರ ಬಗ್ಗೆ ಬೇಡ್ಕೋರಿ. ಸೈನಿಕರು ಮತ್ತು ರೈತರಿರ್ಲಿಲ್ಲಪ್ಪ ಅಂತಂದ್ರೆ ನೀವು ಒಟ್ಟಿಗೆ ಏನು ತಿಂತೀರಿಪ್ಪ? ಇಡೀ ಜಗತ್ತಿನ ಎಲ್ಲಾ ಜೀವಿಗಳು ಬದುಕಬೇಕಾದ್ರ ಯಪ್ಪ ಸ್ವಲ್ಪ ಬಾಯಿ ಮಾಡಬೇಡ. ಜಗತ್ತು ಹೆಂಗೈತೆ ಅಂದ್ರೆ ಬರೀ ಬಾಯಿ ಮಾಡಿ 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 ಬಂದು ಅವಂದ್ ಹಂಗ ಇವಂಗಿಂದ ಜೈಕಾರ ಹಾಕಿ 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 ನಮ್ಮ ಬಾಳೆ ಇಲ್ಲಿ ಬೀದಿಗೆ ಬಂದು ಕುಂದ್ರೋದಾಗೈತಿ. ಯಾಕತ್ತಮ್ಮ 3200 DC ಹೇಳಿ ಹೋಗ್ಯಾನ. ನೀವ ಹೋರಾಟಕ್ಕೆ ಕೂತೇರಿ. ಗುರ್ಲಾಪುರ ಕ್ರಾಸ್ ಹೆಂಗೈತಿ ಅಂದ್ರೆ ಶಿವಬೋಧ ರಂಗಂದ ಜಾಗ ಐತಿ. ಅದ ಗುರ್ಲಾಪುರದಾಗ ಅಯ್ಯಪ್ಪ ಸ್ವಾಮಿ ಜಾಗ ಐತಿ. ಇಂಚಗೇರಿ ಸಂಪ್ರದಾಯದವ್ರು ಬಂದಾರು, ಎಲ್ಲಾ ಮಠಾಧೀಶರು ಬಂದಾರು. ನಿನ್ನ 3 ಲೋಕದ ಗಂಡನಾಗಿರ್ತಕ್ಕಂಥ ಬಬಲಾಡಿ ಸದಾಶಿವಪ್ಪರು ಬಂದು ಸಾರಿ ಹೋಗ್ಯಾರ.
ಈ ಜಾಗದಾಗ ನಮ್ಮ ಶಿವ ಶರಣರು ಬಂದಾರ, ಎಲ್ಲ ಮಹಾತ್ಮರು ಬಂದಾರ. ಎದಕ್ಕ ಬಂದಾರ ಅಂದ್ರ ನಾವೆಲ್ಲಾ ಮಠಾಧೀಶರು ಹಿಡ್ಕೊಂಡ್ ಎಲ್ಲಾ ರಾಜಕಾರಣಿಗಳು ಹಿಡ್ಕೊಂಡ್ ಪ್ರತಿಯೊಬ್ಬ ಅಧಿಕಾರಿ ಸುದಕ ಬದುಕಬೇಕಾದ್ರ ರೈತರು ಹಾಕಿರ್ತಕ್ಕಂಥ ಅನ್ನದಿಂದ ಬಂಧುಗಳೇ. ಅದಕ್ಕಾಗಿ ನಮ್ಮ ಹೋರಾಟ ಏನಿದ್ರು, ನೀವು ವಿಧಾನಸೌಧಕ್ಕೆ ಏನು ನೀವು ಮುತ್ತಿಗೆ ಹಾಕಕ್ ಹೊಂಟೀರಿ, ಯಾವ ಹೋರಾಟಕ್ಕೆ ಕರೀರಿ. ಎಲ್ಲಾ ಮಠಾಧೀಶರ ನೇತೃತ್ವದೊಳಗೆ ಬರ್ತು, 1000 ಅಲ್ಲ 10,000 ಮಠಾಧೀಶರು ಕರ್ಕೊಂಡು ಬರ್ತಾನಂತ ಗ್ಯಾರಂಟಿ ಕೊಡ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಈಗ ಮಠದೊಳಗೆ ಪ್ರಸಾದ ಆಗಬೇಕಾಗಿತ್ತಂದ್ರ ನಿತ್ಯ ಅನ್ನದಾಸೋಹ ಮಾಡ್ಬೇಕಾದ್ರ ರೈತ ಕೊಟ್ಟಿರ್ತಕ್ಕಂಥ ಅನ್ನದಿಂದ ಹೊರತು ಯಾರಿಂದಲ್ಲ ಬಂಧುಗಳೇ. ಬೀದಿಗೆ ಕುಂದ್ರಿಸಬಾರ್ದಾಗಿ ಜೇರ್ ಕಾಡ್ತೀವ, ನ್ಯಾಯ ಸಿಗಲಿಲ್ಲಪ್ಪ ಅಂತಂದ್ರ ಮುಂದಿನ ಸಲ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇವ್ರ ಕಣ್ಣೀರಿಗೆ ನೀವು ತುತ್ತಾದ್ರೆ ಏನಾಗೈತಿ? ಬಬಲಾದೇವ್ರು ಹೇಳ್ಯಾರ, ಹಗರ ಕಾಲ ಜಗಕ್ಕೆ ಬತ್ತನ್ನ ಅಂತ ಹೇಳ್ಯಾರ. ಯಾಕಪ್ಪ ಅಂತಂದ್ರ ಎಂತ ದಿನಮಾನ ಬಂದೈತಿ. ಬಬಲಾದೇವ್ರು ಹೇಳ್ತಾರ, ಜೊಲ್ಲ ಜೊಟ್ಟ ಹಾರ್ತೈತಿ ಗೆಟ್ಟಿ ಕಾಲ ಉಳಿತೈತಿ ಅಂದಾರ. ನೀವೆಲ್ಲಾರು ಗೆಟ್ಟಿ ಕಾಲ ಪುಣ್ಯ ಮಾಡೇರಿ. ಯಾರೋ ಹೇಳ್ತಾರ, ಬರ್ತಾರ ಇಲ್ಲಿ ಮೈಕ್ ತಗೊಂಡ, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ. ಯಾವ ಧರ್ಮ ನಿಮ್ಮ ಕಣ್ಣಿಗೆ ಕಂಡೈತಿಪ್ಪ? ಯಾವ ದೇವರು ನಿಮ್ಮ ಕಣ್ಣಿಗೆ ಕಂಡೈತಿ? ಯಾವ ಜಗತ್ತಿನೊಳಗ ಧರ್ಮ ಇಲ್ಲ, ಅದು ಒಂದ ಧರ್ಮ, ರೈತರ ಧರ್ಮ. ಸುಮ್ಮ ಆ ಧರ್ಮಕ್ಕ ಈ ಧರ್ಮಕ್ಕ ಜಯಕಾರ ಹಾಕಿ ಅವನ ಮ್ಯಾಗ ಹಾವು ಬೈತಾನು, ಅವನ ಮ್ಯಾಗ ಹಾವು ಬೈತಾನು. ಸಂಜೆಗೆ ಒಂದ ಬಾರಿನಾಗ ಒಂದ ಡಬ್ಬದ ಊಟ ಮಾಡ್ತಾರ ಮಕ್ಕಳ, ನಮ್ಗೆ ಜಗಳ ಹಚ್ತಾರ. ಯಾವ ಫ್ಯಾಕ್ಟ್ರಿ ಅವನ ಬಗ್ಗೆನೂ ಬೇಯುದು ಬೇಡ, ಯಾವ ರಾಜಕಾರಣಿ ಬೇಡ. ಈ ರಾಜಕಾರಣಿಗಳ ಕುತಂತ್ರ ಬೇಡ. ರಾಜಕಾರಣಿಗಳು ಎಲ್ಲಾರು ಬರ್ತಾರ, ಇಲ್ಲಿ ಏನ್ ಬರ್ತಾರ, ಬರೇ ತಮ್ಮ ಬೇರೆನ ಕುಸ್ಕೋತಾರ. ಬರೇ ಬಾಯಿಗೆ ಬಂದಿದ್ದು ಅವಂಗ ಅವ್ ಬೈಯುದು, ಅವಂಗ ಅವ್ ಬೈಯುದು, ಇವಂಗ ಇವ್ ಬೈಯುದು. ಇಲೆಕ್ಷನ್ ಮಾಡಿದ್ಮ್ಯಾಗ ಅವ್ನ ಡಬ್ ಹೋಗಿರಿ, ಅವನ ಡಬ್ ಹೋಗಿರಿ, ಇವ್ನ ಆರಿಸ್ತೇರಿ. ಅವನಕ್ಕಿಂತ ಮಿಂದ ಇವ್ ಇರ್ತಾನ, ಗೊತ್ತಿರ್ತಮ್ಮ ನಿಮಗ. ಅವನ ಡಬ್ ಹೋಗಿ ಅಂತ ಇವ್ ಹೇಳ್ತಾನು, ಇವನ ಡಬ್ ಹೋಗಿ ಅಂತ ಅವ್ ಹೇಳ್ತಾನು. ಅವನಕ್ಕಿಂತ ದೊಡ್ಡ ಮಿಂದ ಇವಂಗೂ ಸರ್ಕಾರ ಸಿಕ್ತಂದ್ರೆ ಇವ ಅದನ್ನ ಮಾಡಾವತ್ತಮ್ಮ. ಅದಕ್ಕಾಗಿ ವಿಧಾನಸೌಧದೊಳಗೆ ಯಾರು ಹತ್ತಬೇಕಂದ್ರೆ 224 ಮಂದಿನ ತೆಗೆದು ಹೋಗಿಬೇಕು. ಚೇಂಜ್ ಮಾಡುವಂತ ಶಕ್ತಿ ನಿಮ್ಮಲ್ಲೇ ಐತಿ. ನೀವ ವಿಧಾನಸೌಧ ಹತ್ತಿರ ನೋಡೋಣ, ರೈತರ ಸರ್ಕಾರ ಆಗಬೇಕು. ಅದಕ್ಕಾಗಿ ನನಗೆ ಒಂದು ಸುದ್ದಿ ಬರುತ್ತೆ, ಬೆಳಗಾವದಾಗ ಏನೋ ರೈತರನ್ನ ಬಂಧನದೊಳಗಿಟ್ಟಾರಂತ. ಯಾವ ಪೊಲೀಸ್ ಅಧಿಕಾರಿ ಹತ್ತು ಯಾವ ಹತ್ರು ನಮ್ಮ ರೈತರ ಜೇರ ಕಟ್ಟ ಸ್ಟೇಷನ್ದಾಗ ಇಟ್ಟ ಸ್ಟೇಷನ್ಗ ಬೆಂಕ್ ಹತ್ತೈತಮ್ಮ. ಭಾಳ ವಿಚಾರ ಹಾಕಿಲ್ಲ ಇರ್ರಿ. ಯಾಕಂದ್ರ ನೀವು ಅಧಿಕಾರಿಗಳಿದೀರಿ, ಯಾರಿಗೂ ಗುಲಾಮ್ರಲ್ಲ. ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆಲ್ಲರೂ ಸಲಾಮ್ ಹೊಡಿಬೇಕು. ಯಾವ ಮ್ಯಾಗಿಂತರ ಉದ್ರೇರಿ ಅಂತ ಹೇಳ್ರಿ ನೋಡು. ಮಠಾಧೀಶರು ಅನ್ಕೊಂಡ್ ಯಾವ ಉದ್ರೇ ಇಲ್ಲ. ಯಾಕೆ ಬಂದಿದ್ ಬಾಯಿಗೆ ಬಂದಿದ್ದು ಮಾತಾಡ್ತೀರಿ? ಎಷ್ಟು 5 ಜನ ಕೂತಾರ, ಒಬ್ಬ ರಾಜಕಾರಣಿ ಒಬ್ಬ ಪಕ್ಷದಲ್ಲಿ ಹಿಡಿದು ಬಂದು ನ್ಯಾಯ ಕೊಡಿಸಿರಿ ಅನ್ನುವಂಗ ನಿಮ್ ಮನೆದೇವ್ರು ಹಾನಿ ಮಾಡ್ರಿ ನೋಡೋಣ. ಈಗಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡೋದು. ರೈತರ ಬಗ್ಗೆ ಮಾತಾಡ್ರಿ, ಅದನ್ನ ಬಿಟ್ಟು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದ ನೀರು ಗೊತ್ತಾಗಿ ನಾನು ಇಲ್ಲಿ ಬಂದೇನಿ. ಅದಕ್ಕಾಗಿ ತಮ್ಮ ಬಿಡ್ರಿ, ಅದನ್ನ ಎಲ್ಲ ಬಿಡ್ರಿ. ನಿಯತವಾಗಿ ಜಗತ್ತಿನೊಳಗೆ ರೈತ ಧರ್ಮ, ರೈತ ಜಾತಿ, ಎಲ್ಲಾ ಜಾತಿಯವರು ಕೂಡೇರಿ, ಎಲ್ಲಾ ಧರ್ಮದವ್ರು ಅದಿರಿ. ಏನಾರ ನಿಮಗೆ ಜಾತಿ ಇಲ್ಲ, ನಿಮಗೆ ಮತ ಇಲ್ಲ, ಪಂಕ್ತಿ ಇಲ್ಲ, ನೀವು ಹಾಕಿದ ಅನ್ನವನ್ನು ತಿಂದು ಬದುಕಾಕತ್ತು. ನಮಗ್ಯಾಗ ಜಾತಿ ಬೇಕು, ನಮಗ್ಯಾಗ ದೇವ್ರು ಬೇಕು? ವಿಚಾರ ಮಾಡ್ರಿ, ಯಾರ ಮಾತು ಕೇಳಕ್ ಹೋಗಬೇಡ್ರಿ. ನಿಯತ್ಲೆ ನಿಂತೇರಿ. ನಿಮ್ಮ ಹಿಂದೆ ಇಂಚಗೇರಿ ಸಂಪ್ರದಾಯದ ಶಶಿಕಾಂತ ಪಡಸರಿಗೆ ಸನ್ಯಾಸಿ ಗುರುಗಳದಾರ. ನಿಮಗೆ ಜಯ ಸಿಗ್ತೈತಿ. ಗುರುಲಾಪುರದಾಗ ಒಂದ್ ಶಕ್ತಿ ಉತ್ಪನ್ನ ಆಗೈತೆ ತಮ್ಮಗೌಡ್ರ. ಅದಕ್ಕಾಗಿ ಬಂಧುಗಳೇ ನಾವು ಒಟ್ಟು ಇದ್ದ ಚಿಂತನೆ ಮಾಡ್ಬೇಕು. ಯಾರೋ ಆಗಲಿ ಎಲ್ಲರೂ ವಿಚಾರ ಮಾಡ್ಬೇಕು. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು, ಗೌರ್ಮೆಂಟ್ ಸರ್ವೆಂಟ್ಗಳು ಹಿಡ್ಕೊಂಡು, ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಪ್ರತಿಯೊಬ್ಬ ಜೀವಿ ಬದುಕಬೇಕಾದ್ರೆ ರೈತ ಕೊಟ್ಟಿರ್ತಕ್ಕಂಥ ಅನ್ನದಿಂದ ಆ ರೈತ ಸೇರ್ಕಡ್ತ ಬೀದಿಗೆ ಬಂದಂದ್ರ ಯಾರಿಗೆ ಬರೇ ಇವರಿಗೆ ರಾಜಕಾರಣಿಗೆ ಅಲ್ತ ಉಳ್ಗಾಲಲ್ಲ, ಇಡೀ ಎಲ್ಲರಿಗೂ ಉಳ್ಗಾಲಿಲ್ತಮ್ಮ. ಸುಮ್ಮ ಅಲ್ಲಿ ಕೂತ್ ಯಾಕೆ ವೇಸ್ಟ್ ಮಾಡ್ತೀರಿ? ಬರ್ರಿಲ್ಲ. ರೈತರು ಯಾವಾಗ ಬೀದಿಗೆ ಕೂತಾರ, ಬಿಸಿಲು ಸೂರ್ಯನ ಕಿರಣಗಳ ಅನ್ನಲಾರ್ತಾನ ತೆಲಿಗೆ ಟ್ಯಾಲೆಲ್ಲ ಸುತ್ತಕೊಂಡ್ ನೀರ ವರ್ಷ ಗಂಟ್ಲೆ ತನ್ನ ಹೊಟ್ಟಿ ಬರದ್ ಇಟ್ಕೊಂಡ ದೇಶಕ್ಕೆ ಅನ್ನ ಕೊಡ್ತಾನ. ಜೇರ್ ಕಾಡ್ತಿವ್ರು ಅನ್ನ ಕೊಡ್ಲಿಕ್ಕಂದ್ರ ದೇಶಕ್ಕೆ ಬರಗಾಲ ಬೀಳ್ತೈತಿ. ಅಂತದ ವಿಚಾರ ಮಾಡಿಲ್ಲ. ಪ್ರಧಾನ ಮಂತ್ರಿ ಬರ್ಬೇಕಾದ್ರೆ ನಿಮ್ಮಿಂದ, ಮುಖ್ಯಮಂತ್ರಿ ಬರ್ಬೇಕಾದ್ರೆ ನಿಮ್ಮಿಂದ, MLA ಬಂದ್ರು ನಿಮ್ಮಿಂದ. ನೀವು ಓಟ್ ಹಾಕ್ಲಿರದ ಆರಿಸಿ ಬರೋದಿಲ್ಲ. ನಿಮ್ಮಲ್ಲಿ ಶಕ್ತಿ ಐತಿ, ವಿಚಾರ ಮಾಡ್ರಿ. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮಗ DC ಬರ್ಲಿ, ಅವ SP ಬರ್ಲಿ, ನಿಮಗೆ ನ್ಯಾಯವಾಗಿರತಕ್ಕಂತ 3,500 ರೂಪಾಯಿ ಘೋಷಣೆ ತಗೋಬೇಕು. ನಿನ್ನೆ ನಮ್ಮ ಗುರುಗಳು ಹೇಳ್ಯಾರ, ನೀವು ಮ್ಯಾಗಿಂತ್ರ ಬರ್ರಿ, ನಾವು ತೆಳಗಿಂತ್ರ ಬರ್ತನಂದಾರ.
ಅವ್ರ ತೆಳಗಿಂತರ ಬರೋದು ಬೇಡ, ನೀವು ಮ್ಯಾಗಿಂತರ ಬರೋದು ಬೇಡ. ಅವ್ ಬಾಳ ಆದ್ರ 50ರಿಂದ 100 ಕಡಿಮೆ ಮಾಡ್ಲಿ, 3400 ತಗೊಂಡ ಹೋಗ್ರಿ. ಇರ್ಲಿಕ್ಕಂದ್ರ ಬಿಡಬೇಡ್ರಿ, ಆ ಮಗನ ಇಲ್ಲೇ ಕಂಬ ಕಟ್ರಿ. ಯಾವ ಸಚಿವ ಇರ್ತಾರ ನಿನ್ನ ಪುರ್ತಕ್ಕ ಹೇಳ್ತಾರೆ ವಿಧಾನಸೌಧದಾಗ ಸರ್ಕಾರ ಬಂದಾಗ ರೈತನ ಹೆಸರಿನಾಗ ಪ್ರಮಾಣ ಮಾಡ್ತಾರೋ, ಮಕ್ಳು ಎಸಿ ರೂಮ್ದಾಗ ಕುಂದಿರ್ತಾರ. ಯಾವ ರೈತನ ಬಗ್ಗೆ ಬಂದು ಬಿಸಿಲಾಗ ಕೂತು ಒಂದು ಮನವಿ ತಗೊಂಡಿಲ್ಲ. ಯಾವ ಸಚಿವನ ಬಗ್ಗೆ ಬೇಡ, ಯಾವನ ಬಗ್ಗೆ ಬೇಡ. ಇನ್ನೇನ್ ನವೆಂಬರ್ದ ಸರ್ಕಾರನ ಆ ಕಡೋಬ್ ಈ ಕಡೋಬ್ ಬಡಿದಾಡಕತ್ತಾರ ಅವ್ರ. ಅದಕ್ಕಾಗಿ ತಮ್ಮ ನಾವು ಗಟ್ಟಿ ಆಗ್ಬೇಕು ರೈತರ. ಈ ರೈತರ ಸರ್ಕಾರನ ಕಿತ್ತ ಯಾವ ಸರ್ಕಾರ ಇಲ್ಲ. ಅದಕ್ಕಾಗಿ ಸಿದ್ದಾರೂಢರು ಅಂದಾರ, ಸರಿಯಾದ ಬಾಟ್ಲಕ್ಕ ದಂಡಕ್ಕೆ ಓಟ್ ಹಾಕಿರ ನಮ್ಮ ಬಾಲೆ ಹಿಂಗ ಆಕೈತಮ್ಮ. ಸಲಾಮ್ ಹೊಡಿಬೇಡ್ರಿ ಯಾರಿಗೂ. ಸರಿಯಾದ ಬಾಟ್ಲಕ್ಕ ದಂಡಕ್ಕೆ ಓಟ್ ಹಾಕಬಾರ್ದು. ಭದ್ರತವಾದ ಸರ್ಕಾರ ನಿಮ್ ಕೈ ಎಳಗೈತಾರ ಭಗವಂತ. ಆ ಸರ್ಕಾರವನ್ನು ಹಿಡ್ಕೋರಿ. ನಿಮ್ದ ಸರ್ಕಾರ 5 ವರ್ಷಕ್ಕೊಮ್ಮೆ ಬಿದ್ದು ಹೋಗೋ ಸರ್ಕಾರಕ್ಕೆ ಯಾಕೆ ಅನ್ಸಾಕತ್ತೇರಿ? ವಿಧಾನಸೌಧದೊಳಗೆ ನೀವು ಎಲ್ಲಿ ಮುತ್ತಿಗೆ ಹಾಕ್ರಿ, ಅದ್ರೊಳಗೆ ನಾವು ಬಂದು ಎಲ್ಲಾ ಮಠಾಧೀಶರು ಕರ್ಕೊಂಡು ಬರ್ತನಂತೇಳಿ ನನ್ನ 2 ವಾಕ್ಯವೇನು ನಿಮ್ಮೆಲ್ಲರ ಪಾದ ಕರ್ಕೊಡ್ತಾ ಇದೆ. ಅರಿವಂತ ಧನ್ಯವಾದಗಳು ಶ್ರೀಗಳಿಗೆ. ಬಹಳ ಮಾರ್ಮಿಕವಾಗಿ ಚೆನ್ನಾಗಿ ಹೇಳಿದಂತಹ ಶ್ರೀಗಳಿಗೆ ಧನ್ಯವಾದಗಳು ಹೇಳುತ್ತಾ ಈಗ